ಹಾಯ್ ಹಲೋ ನಮಸ್ತೆ, ಹೆಂಗಿದ್ದೀರ ಎಲ್ಲರೂ? ಇವತ್ತು ನೋಡಿ ಗೈಸ್, ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಊರಲ್ಲಿ ಜಾತ್ರೆ ನೋಡಿ. ಇವಾಗ ಆಲ್ರೆಡಿ ನಮ್ಮ ಮನೇಲಿ ಪೂಜೆ ಎಲ್ಲ ಆಗಿದೆ. ನಮ್ಮ ಮನೆ ರೋಡು. ಇವಾಗ ನಾನು ಪ್ರಸಾದ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಮಾಡ್ರಿ ಗೈಸ್, ಹಾಯ್ ಹಾಯ್ ಮಾಡ್ರಿ. ಇವಾಗ ನಾವು ಇಲ್ಲಿ ಗುಡಿಗೆ ಬಂದಿದ್ದೇವೆ ರೀ. ಗುಡಿಗೆ ಬಂದು ಎಲ್ಲ ಅರ್ಚನೆ ಅಂದ್ರೆ ಮುಂಜಾನೆ ಎಲ್ಲ ಪೂಜೆ ಗೀಜೆ ಎಲ್ಲ ಮಾಡ್ಯಾರ. ನಾವು ಇವಾಗ ಮಧ್ಯಾಹ್ನ 2 ಗಂಟೆ ಸುಮಾರು ಬಂದಿದ್ದೆವು. ಈಗೆಲ್ಲ ನಾವು ದರ್ಶನ ಮಾಡಿ ಪ್ರಸಾದ ತೊಗೊಳ್ಳೋಣ ಅಂಥೇಳಿ ದೇವಸ್ಥಾನಕ್ಕೆ ಬಂದೆವು ನೋಡ್ರಿ. ನಮ್ಮ ಅಕ್ಕ ಅಣ್ಣನ ಮಗಳು, ಆದರೆ ಪಕ್ಕದ ಮನೆ ವೈನಿಯವ್ರ ಮಕ್ಕಳು, ಅಂದರೆ ಎಲ್ಲರೂ ಬಂದಿವಿ ನೋಡ್ರಿ. ಪ್ರಸಾದ ಏನೋ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋಕೆ ಪುಣ್ಯ ಮಾಡಿರಬೇಕು ಅಲ್ಲ ಫ್ರೆಂಡ್ಸ್. ಮಸ್ತ್ ಇರ್ತದ್ರಿ, ಚಲೋ ಇರ್ತದ ನೋಡ್ರಿ. ಇವರು ಹಾಕೊಂಡು ಕುಂತಾರ, ಫೋನ್ ನೋಡ್ಕೊಂಡು ತಿನ್ನೋದು. ನಾ ಇವಾಗ ಸಂಜೆ ಮಾಡ್ತಾರೆ ನೋಡಿ ಗೈಸ್, ನಮ್ಮೂರು ಜಾತ್ರೆಯಲ್ಲಿ ಕಾಳಿಕಾ ದೇವಿ ಆಗಿದ್ದಾಳೆ. ನೋಡ್ರಿ, ಪಲ್ಲಕ್ಕಿ ಮೆರವಣಿಗೆ ಆಯಿತು. ಅವ್ರ ಸುತ್ತ ಹೋಗಿ ಇವಾಗ ಗುಡಿ ಹತ್ರ ಬಂದಿವಿ ಲಾಸ್ಟಲ್ಲಿ. ಇವಾಗ ಇಲ್ಲೊಂದು ಸ್ವಲ್ಪ ಕುರಂತಿ ಆಡ್ಬಿಟ್ಟು ಇಲ್ಲಿಗೆ ಇವತ್ತಿನ ಜಾತ್ರಾ ಮಹೋತ್ಸವ ಎಂಡ್ ಮಾಡ್ತಾರೆ ನೋಡ್ರಿ. ಅದೆಷ್ಟು ದೊಡ್ಡದಿದೆ, ಅದನ್ನು ಹಾಕೊಂಡಿದ್ರಲ್ಲ ನೋಡೋಕೆ ಎದುರುಗಡೆ ನಿಂತರೆ ತುಂಬ ಒಂಥರ ಮೈ ಜುಮ್ ಅನ್ನುತ್ತೆ. ಅಂದರೆ ದೇವಿ ಪವಾಡ ಹಂಗಿರುತ್ತೆ ನೋಡಿ. ನಾವು ಬೆಂಗಳೂರಲ್ಲಿ ಇದ್ಕೊಂಡಿದ್ದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀವಿ. ಹಾಗಾಗಿ ಪ್ರತಿ ವರ್ಷವೂ ನಾನು ಯುಗಾದಿ ಹಬ್ಬಕ್ಕೆ ಬಂದೇ ಬರ್ತೀನಿ. ನಮ್ಮೂರ ಜಾತ್ರೆ ನೋಡೋದೇ ಒಂದು ಖುಷಿ ನಮಗೆ. ಹಾಗಾಗಿ ನಾವು ಬರ್ತೀವಿ ಪ್ರತಿ ವರ್ಷವೂ. ನಿಮ್ಮ ಊರಲ್ಲೂ ಇದೇ ಥರ ಜಾತ್ರೆಗಳಾಗ್ತಾಯಿದ್ರೆ ನೀವು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕು ಶೇರು. ಗೈಸ್ ನೋಡಿ, ಇವಾಗ ಜಾತ್ರೆ ಎಲ್ಲ ಮುಗೀತು. ಮತ್ತು ನಾವು ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್.